ವೆಲ್ಕಮ್ ಬ್ಯಾಕ್ ಟು ದ ವ್ಲಾಗ್. ಸೊ ಈ ವ್ಲಾಗಲ್ಲಿ ಆಲ್ಮೋಸ್ಟ್ ಫ್ರಮ್ ವೆನ್ಸ್ಡೇ ಟು ಸಂಡೇ ನಂದು ಮಾರ್ನಿಂಗ್ ರೊಟೀನ್ ಹೆಂಗಿರುತ್ತೆ ಅಂತ ನಾನು ತೋರಿಸ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಬುಧವಾರ ಬೆಳಗ್ಗೆ ಬೇಗನೆ ಎದ್ದು ಪೂಜೆ ಎಲ್ಲನೂ ಮುಗಿಸಿದ್ದೀನಿ. ಇಲ್ಲಿ ನಾನು ವಾಂಗಿಬಾತ್ ಮಾಡೋಣ ಅಂತ ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ವಾಂಗಿಬಾತ್ನ 2 ಟೈಪ್ಸ್ ಮಾಡ್ತಾರೆ ಅಲ್ಲ, ಒಂದು ಗ್ರೇವಿ ಮಾಡಿ ಅದಕ್ಕೆ ರೈಸ್ ಜೊತೆ ಮಿಕ್ಸ್ ಮಾಡಿ ಮಾಡ್ತಾರೆ, ಆಮೇಲೆ ಇನ್ನೊಂದು ಪಲಾವ್ ಥರ ಮಾಡ್ತಾರೆ. ಸೊ ನಾನು ಇಲ್ಲಿ ಪಲಾವ್ ಥರ ಮಾಡ್ಕೊತಾ ಇದ್ದೀನಿ, ನನಗೆ ಅದೇ ತುಂಬ ಇಷ್ಟ ಫಸ್ಟು ನಾನು ಕುಕ್ಕರ್ಗೆ ಎಲ್ಲ ಬಿರಿಯಾನಿ ಸ್ಪೈಸಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಅದನ್ನು ಸ್ವಲ್ಪ ಚೆನ್ನಾಗಿ ಎಲ್ಲ ಫ್ರೈ ಮಾಡಿಕೊಂಡು ಅದಾದಮೇಲೆ ಸ್ವಲ್ಪ ಪುದೀನ ಆ್ಯಡ್ ಮಾಡ್ಕೊತಾ ಇದ್ದೀನಿ, ಫ್ಲೇವರ್ ಚೆನ್ನಾಗಿ ಬರಲಿ ಅಂತ. ಆಮೇಲೆ ಈರುಳ್ಳಿ ಮತ್ತು ಗ್ರೀನ್ ಚಿಲ್ಲಿನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಾದಮೇಲೆ ಸ್ವಲ್ಪ ಟೊಮ್ಯಾಟೊ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಒಂದು ಅರ್ಧ ಟೊಮ್ಯಾಟೊ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ. ಅದೆಲ್ಲ ಫ್ರೈ ಆದಮೇಲೆ ನಾನಿಲ್ಲಿ ಒಂದು ಬದನೆಕಾಯಿ ಹಾಕ್ಕೊತಾ ಇದ್ದೀನಿ, ಆಮೇಲೆ ಅರ್ಧ ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಇದೆಲ್ಲ ನೀಟಾಗಿ ಫ್ರೈ ಆದಮೇಲೆ ಒಂದು 2 ಟೇಬಲ್ ಸ್ಪೂನಷ್ಟು MTR ವಾಂಗಿಬಾತ್ ಪೌಡರ್ ಹಾಕ್ಕೊತಾ ಇದ್ದೀನಿ. ಇದೆಲ್ಲನೂ ಚೆನ್ನಾಗಿ 1 ರೌಂಡ್ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆಮೇಲೆ 1 ಕಪ್ಪಷ್ಟು ನಾನು ರೈಸ್ ತೊಗೊಂಡಿದ್ದೆ, ಸೊಪ್ಪು ಮಾಡಿ ಇಟ್ಟಿದ್ದೆ, ಇವಾಗ ಅದನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಗ್ಲಾಸ್ ರೈಸ್ಗೆ ನಾನು 1.5 ಗ್ಲಾಸ್ ಆಫ್ ವಾಟರ್ ಯೂಸ್ ಮಾಡ್ಕೊತಾ ಇದ್ದೀನಿ. ಸೊ ಇದೆಲ್ಲ ಆದಮೇಲೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತೆಲ್ಲ ಚೆಕ್ ಮಾಡಿಕೊಂಡೆ. ಸೊ ಅದಾದಮೇಲೆ ನಾನು ಕೊನೆಯಲ್ಲಿ 1 ಟೇಬಲ್ ಸ್ಪೂನ್ ಗೀ ಯೂಸ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿಕೊಂಡೆ. ಸೊ 1 ಕುದಿ ಬಂದಮೇಲೆ ಲಿಡ್ನ ಕ್ಲೋಸ್ ಮಾಡಿ 2 ವಿಷಲ್ ಆದಮೇಲೆ ಓಪನ್ ಮಾಡಿದ್ರೆ ಆಗಿ ಹೋಗುತ್ತೆ. ಹೆಂಗಾಗಿರುತ್ತೆ ಏನೋ ಅಂತ ಅಂದ್ಕೊತಾ ಇದ್ದೆ, ಬಟ್ ಚೆನ್ನಾಗೇ ಬಂತು. ಆ್ಯಂಡ್ ನೋಡಿದಾಗ ನನಗೆ ಅನಿಸ್ತು ಲೈಕ್ ಸ್ವಲ್ಪ ವಾಂಗಿಬಾತ್ ಪೌಡರ್ ಕಮ್ಮಿ ಆಗಿದೆ ಅಂತ ಅಂದ್ಬಿಟ್ಟು, ನೋಡಿದ್ರೇ ಗೊತ್ತಾಗುತ್ತೆ. ಆ್ಯಂಡ್ ನಾನು ಟೇಸ್ಟ್ ಮಾಡಿದಾಗ್ಲೂ ಹಾಗೆ ಫೀಲ್ ಆಯಿತು, ಇನ್ನೊಂದು ಸ್ವಲ್ಪ ವಾಂಗಿಬಾತ್ ಪೌಡರ್ ಹಾಕಬೇಕಿತ್ತು ಅಂತ. ಯಾಕೆಂದರೆ ಅದು ಸ್ವಲ್ಪ ಮೈಲ್ಡ್ ಆಗಿತ್ತು ಟೇಸ್ಟ್ ಅಷ್ಟೇ, ಅದು ಬಿಟ್ಟರೆ ಇನ್ನೆಲ್ಲ ಚೆನ್ನಾಗಿತ್ತು. ಆ್ಯಂಡ್ ನಾನು ವಾಂಗಿಬಾತ್ ಮಾಡ್ತಿರೋದು ಫಸ್ಟ್ ಟೈಮ್ ಈ ಥರ. ಸೊ ಇಟ್ ಕೇಮ್ ಔಟ್ ಸೋ ಗುಡ್ ಫಾರ್ ದ ಫಸ್ಟ್ ಟೈಮ್. ನೆಕ್ಸ್ಟ್ ಟೈಮ್ ಮಾಡುವಾಗ ಲೈಕ್ 3 ಸ್ಪೂನಷ್ಟು ವಾಂಗಿಬಾತ್ ಪೌಡರ್ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ದಿಸ್ ಇಸ್ ಇನ್ ದ ಈವ್ನಿಂಗ್. ನಾನು ಹೂವೆಲ್ಲ ತೊಗೊಂಡು ಬರೋಣ ನೆಕ್ಸ್ಟ್ ಡೇಗೆ ಅಂತ ಹೋಗಿದ್ದೆ. ಆ್ಯಂಡ್ ಇದು ಥರ್ಸ್ಡೇ, ನವರಾತ್ರಿಯ ಮೊದಲನೇ ದಿನ. ಸೊ ನಾನು ಆ ಕಂಪ್ಲೀಟ್ 9 ಡೇಸ್ ಎಲ್ಲ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನವರಾತ್ರಿ ಅಂದರೆ ಅದರದ್ದೇ ಆದಂಥ ಪ್ರೊಸೀಜರ್ಸ್ ಇರುತ್ತೆ ಪೂಜೆ ಮಾಡೋದ್ರಲ್ಲಿ. ಸೊ ಅದೆಲ್ಲ ನಾನೇನು ಫಾಲೋ ಮಾಡ್ತಿಲ್ಲ, ನಾರ್ಮಲಾಗಿ ಯೂಶ್ವಲ್ ಡೇಸಲ್ಲಿ ಹೆಂಗೆ ಪೂಜೆ ಮಾಡ್ತೀನೋ ಅದೇ ಥರ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದು 2nd ಡೇ. ಸೊ ನಾನು ನೈವೇದ್ಯಕ್ಕೆ ವೈಟನ್ನು ಯೂಸ್ ಮಾಡಿಕೊಂಡು ಉಸ್ಲಿ ಮಾಡ್ಕೊಂಡಿದ್ದೀನಿ. ನಾನು ಆಗಲೇ ಹೇಳ್ದಂಗೆ ನಾನೇನು ಪ್ರೊಸೀಜರ್ಸ್ ಏನು ಫಾಲೋ ಮಾಡ್ತಿಲ್ಲ, ಯೂಶ್ವಲ್ ಡೇಸಲ್ಲಿ ಹೆಂಗೆ ಪೂಜೆ ಮಾಡ್ತೀನೋ ಅದೇ ಥರ ಮಾಡ್ತಾಯಿದ್ದೀನಿ. ಬಿಕಾಸ್ ನಂಗೆ ಅದ್ರ ಬಗ್ಗೆ ಇನ್ನೂ ಅಷ್ಟು ಗೊತ್ತಿಲ್ಲ. ಸೊ ಗೊತ್ತಿಲ್ಲದೆ ಸುಮ್ಮನೆ ಏನೇನೋ ಮಾಡಬಾರ್ದು ಅಂತ. ನೋಡೋಣ ನೆಕ್ಸ್ಟ್ ಇಯರ್ ಅಷ್ಟೊತ್ತಿಗೆ ನನಗೆ ಅದ್ರ ಬಗ್ಗೆ ಎಲ್ಲ ಚೆನ್ನಾಗಿ ತಿಳ್ಕೊಂಡ್ಮೇಲೆ ಅದ್ರ ಪ್ರಕಾರ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ.
ಈಗ ಪೂಜೆ ಎಲ್ಲ ಆಗಿದೆ. ಸೊ ಸ್ವಲ್ಪ ಹೊತ್ತು ದೇವ್ರ ಮುಂದೆ ಕೂತ್ಕೊಂಡು ನನ್ನ ಮನಸ್ಸಲ್ಲಿ ಏನಿದೆ ಅದೆಲ್ಲ ಹೇಳ್ಕೊಂಡೆ. ಇವಾಗ ನಾನು ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಬೆಳಗ್ಗೆ ನೈವೇದ್ಯಕ್ಕೆ ಉಸ್ಲಿ ಮಾಡ್ಕೊಂಡಿದ್ದೆ ಅಲ್ವಾ, ಅದೇ ಇನ್ನೂ ಸ್ವಲ್ಪ ಜಾಸ್ತಿ ಕಾಳಿತ್ತು, ಎಲ್ಲ ಒಟ್ಟಿಗೆ ಬ್ರೇಕ್ಫಾಸ್ಟ್ಗೂ ಆಗೋ ಥರ ಮಾಡ್ಕೊಂಡಿದ್ದೆ. ಸೊ ಅದರಲ್ಲಿ ಸ್ವಲ್ಪ ಗ್ರೇವಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಲಾಸ್ಟ್ ಟೈಮ್ ನಾನು ಸ್ವಲ್ಪ ಕ್ಯಾಪ್ಸಿಕಮ್ ಎಲ್ಲ ತರಿಸಿದೆ ಅಲ್ಲ, ಅದೇ ಸ್ವಲ್ಪ ಮಿಕ್ಕಿತ್ತು. ಸೊ ಅದನ್ನೇ ಯೂಸ್ ಮಾಡಿಕೊಂಡು ಮಾಡೋಣ ಅಂತ ಅಂದ್ಕೊಂಡೆ. ಈ ರೆಸಿಪಿನ ಇನ್ ಡೀಟೇಲ್ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ, ಆಗಲೇ ಟೈಮ್ ಆಗೋಗ್ಬಿಟ್ಟಿತ್ತು ಅಂತ ಸುಮ್ಮನೆ ಹಂಗೆ ಮೇಲಿಂದ ಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ. ಬಟ್ ರೆಸಿಪಿ ತುಂಬ ಈಸಿ ಆ್ಯಂಡ್ ಚೆನ್ನಾಗೂ ಬಂದಿತ್ತು. ನೆಕ್ಸ್ಟ್ ಟೈಮ್ ನಾನು ಮಾಡುವಾಗ ಖಂಡಿತವಾಗ್ಲೂ ಡೀಟೇಲ್ ವೀಡಿಯೋ ನಾನು ಶೂಟ್ ಮಾಡಿ ಹಾಕ್ತೀನಿ. ಸೊ ಇವಾಗ ಇದೆಲ್ಲ ರೆಡಿ ಆಗಿದೆ. ಆ್ಯಂಡ್ ಇದ್ರ ಜೊತೆಗೆ ನಾನು 2 ಚಪಾತಿ ಮಾಡ್ಕೊಂಡಿದ್ದೆ. ಸೊ ಚಪಾತಿ ಜೊತೆ ಈ ಗ್ರೇವಿ ಇಲ್ಲ ಬೇರೆ ಪೂರಿ ಜೊತೆನೂ ತುಂಬ ಚೆನ್ನಾಗಿರುತ್ತೆ. ಇದು ನೆಕ್ಸ್ಟ್ ಡೇ 3 ಆಫ್ ನವರಾತ್ರಿ. ನಾನಿಲ್ಲಿ ನೈವೇದ್ಯಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಪಾಯಸ ಮಾಡ್ಕೊಳ್ಳೋಣ ಅಂತೆಲ್ಲನೂ ನಾನು ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಸೊ ನಾನು ಈ ಪಾಯಸನ ಫಸ್ಟ್ ಟೈಮ್ ಮಾಡ್ಕೊಳ್ತಾ ಇರೋದು. ಸೊ ನಾನೇನು ಯಾವುದೋ ವೀಡಿಯೋನೂ ನೋಡಿಲ್ಲ ಹೆಂಗೆ ಮಾಡೋದು ಅಂತ. ಮನೇಲಿ ನಮ್ಮ ಮಮ್ಮಿ ಎಲ್ಲ ಮಾಡ್ತಾರಲ್ಲ, ಅದನ್ನು ನೋಡಿಕೊಂಡೆ ಅದೇ ಥರ ಮಾಡಿದ್ದೆ. ಆದರೆ ಅಲ್ಲಿ ಸ್ವಲ್ಪ ಹಾಲು ಕಮ್ಮಿ ಆಗೋಗ್ಬಿಟ್ಟಿತ್ತು. ನನಗೆ ಆ ಟೈಮಿಗೆ ಗೊತ್ತಾಗಲಿಲ್ಲ. ಸೊ ಎಲ್ಲ ಪ್ರಿಪೇರ್ ಮಾಡಿ ಪೂಜೆಗೆ ನೈವೇದ್ಯಕ್ಕೆ ಇಟ್ಟಾಗ ಫುಲ್ ಎಲ್ಲ ಡ್ರೈ ಆಗಿಬಿಟ್ಟಿತ್ತು. ಸೊ ಆವಾಗ ಗೊತ್ತಾಯಿತು ಸ್ವಲ್ಪ ಹಾಲು ಕಮ್ಮಿ ಆಗಿದೆ ಅಂತ. ಆ್ಯಂಡ್ ಇದು ಆ್ಯಕ್ಚುಲಿ ಸಂಜೆ ನಾನು ಹಾಲೆಲ್ಲ ಸ್ವಲ್ಪ ಹಾಕಿ ಚೆನ್ನಾಗಿ ರೆಡಿ ಮಾಡಿಕೊಂಡೆ. ಆ್ಯಂಡ್ ಪೂಜೆನೂ ಕೂಡ ತುಂಬ ಚೆನ್ನಾಗಾಯಿತು. ಆ್ಯಂಡ್ ಬೆಳಗ್ಗೆ ಬೇಗನೆ ಎದ್ದು ಎಲ್ಲ ಪೂಜೆ ಎಲ್ಲ ಮುಗಿಸ್ಬಿಟ್ಟಿದ್ದೆ. ಪೂಜೆ ಎಲ್ಲ ಮುಗಿಸಿ ನಾನು ಬ್ರೇಕ್ಫಾಸ್ಟ್ನ ಆಚೆ ಕಡೆನೇ ಮಾಡಿದೆ. ಅದಾದಮೇಲೆ ಇದು ಮಧ್ಯಾಹ್ನ ಲಂಚಿಗೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಸೊಪ್ಪು ತಿಂದು ತುಂಬ ದಿನ ಆಗಿತ್ತಲ್ಲ, ಅದಕ್ಕೆ ಸೊಪ್ಪಲ್ಲಿ ಏನಾದರೂ ಮಾಡ್ಕೊಳ್ಳೋಣ ಅಂತ ಹಾಗೆ ಅದರಲ್ಲಿ ಮೊಸೊಪ್ಪು ಮಾಡೋಣ ಅಂತ ಅಂದ್ಕೊಂಡೆ. ಮೊಸೊಪ್ಪು ಅಂದರೆ ನನಗೆ ತುಂಬ ಇಷ್ಟ. ಅದು ತಿಂದು ಅಂತೂ ತುಂಬ ವರ್ಷಗಳೇ ಆಗೋಗ್ಬಿಟ್ಟಿತ್ತು. ಸೊ ಅದಕ್ಕೆ ಮಮ್ಮಿ ಹತ್ರ ಹೆಂಗೆ ಮಾಡೋದು ಅಂತ ರೆಸಿಪಿ ಎಲ್ಲ ಕೇಳಿಕೊಂಡು ಅದಕ್ಕೆಲ್ಲ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲಿ ನಾನು 2 ಥರ ಸೊಪ್ಪು ತೊಗೊಂಡಿದ್ದೀನಿ. ಒಂದು ಪಾಲಕ್ ಸೊಪ್ಪು, ಇನ್ನೊಂದು ಯಾವುದು ಅಂತ ಮರ್ತೋಗ್ಬಿಟ್ಟಿದೆ, ನನಗೆ ನೆನಪಿಲ್ಲ. ಸೊ ಅದಾದಮೇಲೆ ನಾನಿಲ್ಲಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ ಮತ್ತು ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಆಮೇಲೆ ಸ್ವಲ್ಪ ಜಜ್ಜಿರೋ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಕರಿ ಲೀವ್ಸ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಒಂದು ಬದನೆಕಾಯಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು ಆಲೂಗೆಡ್ಡೆ ಮುಂಚೆನೇ ಬೇಯಿಸಿ ಇಟ್ಕೊಂಡಿದ್ದೆ, ಅದನ್ನು ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಕಾಯಿ, ಧನಿಯಾ ಪೌಡರ್, ಚಿಲ್ಲಿ ಯೂಸ್ ಮಾಡಿಟ್ಕೊಂಡಿದ್ದ ಮಸಾಲೆನೂ ಹಾಕ್ಕೊಂಡೆ. ಆ್ಯಂಡ್ ಇದು ಬೇಯಿಸ್ಕೊಂಡಿದ್ದ ಸೊಪ್ಪನ್ನೆಲ್ಲ ಸ್ವಲ್ಪ ಗ್ರೈಂಡ್ ಮಾಡಿ ಅದನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು 1.5 ಗ್ಲಾಸಷ್ಟು ವಾಟರ್ ಸೇರಿಸ್ಕೊಂಡಿದ್ದೀನಿ ಅಷ್ಟೇ. ಆ್ಯಂಡ್ ಥಿಕ್ನೆಸ್ ಇಷ್ಟೇ ಇಟ್ಕೊಳ್ತಾ ಇದ್ದೀನಿ, ತುಂಬ ತೆಳ್ಳಗೇನೂ ಮಾಡ್ತಿಲ್ಲ. ಬಿಕಾಸ್ ನಾನು ಒಬ್ಬಳಿಗೆ ಅಂದರೆ ಇದು ತುಂಬ ಜಾಸ್ತಿ ಆಗಿಬಿಡುತ್ತೆ. ಇನ್ನೂ ನೀರು ಆ್ಯಡ್ ಮಾಡಿಕೊಂಡ್ರೆ ವೇಸ್ಟ್ ಆಗಿಬಿಡತ್ತೆ ಅಂತ ಅಂದ್ಬಿಟ್ಟು ಇಷ್ಟೇ ಇಟ್ಕೊಳ್ತಾ ಇದ್ದೀನಿ. ಇದ್ರ ಜೊತೆ ಇನ್ ಕಾಂಬಿನೇಷನ್ ಮುದ್ದೆ ಚೆನ್ನಾಗಿರುತ್ತೆ ಅಂತ ಮಧ್ಯಾಹ್ನ ಮುದ್ದೆ ಮಾಡಿಕೊಂಡೆ. ಬಟ್ ಅದು ಫುಲ್ ಫ್ಲಾಪ್ ಆಗೋಯಿತು, ಮುದ್ದೆ ಥರನೇ ಇರಲಿಲ್ಲ. ಸೊ ಅದನ್ನೆಲ್ಲ ನಾನು ರೆಕಾರ್ಡ್ ಮಾಡ್ಕೊಂಡಿಲ್ಲ. ಸೆಕೆಂಡ್ ಟೈಮ್ ಚೆನ್ನಾಗಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಆ್ಯಂಡ್ ಇದು ನೈಟ್ ಡಿನ್ನರ್ಗೆ ನಾನು ಬಜ್ಜಿ ಮಾಡ್ಕೊಳ್ತಾ ಇದ್ದೀನಿ.
ಅದೇ ಮೊಸೊಪ್ಪು ಸಾರಿಗೆ ಮುದ್ದೆ ಮಾಡ್ಕೊಳ್ಳೋಣ ಅಂತ. ಆ್ಯಂಡ್ ಬರೀ ಪುನಃ ಅದೇ ತಿನ್ನಬೇಕು ಅಲ್ವಾ, ಬೋರ್ ಆಗುತ್ತೆ ಅಂತ ಬಜ್ಜಿ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಬಜ್ಜಿದು ಬ್ಯಾಟರ್ ತುಂಬ ತಿನ್ನಾಗಿರಬೇಕು, ಸೊ ಅದಕ್ಕೆ ಅದೇ ಥರ ಮಾಡ್ಕೊಂಡಿದ್ದೀನಿ. ಇದೆಲ್ಲ ಆದಮೇಲೆ ಮುದ್ದೆ ಮಾಡ್ಕೊಂಡಿದ್ದೆ, ಸೊ ಆವಾಗ ಚೆನ್ನಾಗೇ ಬಂತು. ಮುದ್ದೆ ಮೊಸೊಪ್ಪು ಮತ್ತು ಬಜ್ಜಿದು ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು. ದಿಸ್ ಇಸ್ ಡೇ 4 ಆಫ್ ನವರಾತ್ರಿ. ಬೆಳಗ್ಗೆ ಬೇಗ ಎದ್ದು ಎಲ್ಲ ರೆಡಿಯಾಗಿ ಆವತ್ತಿನ ಪೂಜೆ ನೈವೇದ್ಯಕ್ಕೆ ನಾನು ಮೊಸರನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನೀವು ನೋಡ್ತಿರ್ಬೋದು ಕಲರ್ಫುಲ್ಲಾಗಿ ಸಖತ್ತಾಗಿತ್ತು. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ಆಮೇಲೆ ನಾನು ಪೂಜೆನೂ ಎಲ್ಲ ಬೇಗನೆ ಮುಗಿಸಿದೆ. ಸೊ ಪೂಜೆ ಎಲ್ಲ ಆದಮೇಲೆ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಅದಾದಮೇಲೆ ಯಾವ ವೀಡಿಯೋಸು ಏನೋ ರೆಕಾರ್ಡ್ ಮಾಡ್ಕೊಂಡಿಲ್ಲ. ಓಕೆ, ದಿಸ್ ವಾಸ್ ಆಲ್ ಇನ್ ದಿಸ್ ವ್ಲಾಗ್. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಆ್ಯಂಡ್ ಪ್ಲೀಸ್ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಹಾಗೆ ನಿಮ್ಮ ಮನೇಲಿ ನೀವು ನವರಾತ್ರಿನ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಕಮೆಂಟ್ ಬಾಕ್ಸಲ್ಲಿ ನನ್ನ ಜೊತೆ ಶೇರ್ ಮಾಡ್ಕೊಬೋದು. ಓಕೆ, ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಬಾಯ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.